ಬಿಡದಿ ಭೂಯುದ್ಧದಲ್ಲಿ ಅಧಿಕಾರಿಗಳಿಗೆ ಹೊರಕೆ ಏಟು ನೀಡಲಾಗಿದೆ. ಪ್ರತಿಭಟನಾ ನಿರತ ರೈತರಿಗೆ ಕುಮಾರಸ್ವಾಮಿ ಈಗ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಶಾಂತಿಯುತ ಹೋರಾಟಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕರೆಯನ್ನು ಕೊಟ್ಟಿದ್ದಾರೆ. ಪೊಲೀಸರನ್ನ ಸರ್ಕಾರ ದುರ್ಬಳಕೆ ಮಾಡ್ತಿದೆ ಅಂತ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್. ಸರ್ಕಾರಕ್ಕೆ ಹೆದರಿ ರೈತರ ವಿರೋಧಿ ನೀತಿ ತಾಳಬೇಡಿ, ಪೊಲೀಸರು ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಈ ರೀತಿಯಾಗಿ ಕುಮಾರಸ್ವಾಮಿ ವಾರ್ನ್ ಮಾಡಿದ್ದಾರೆ. ಬಂಧುಗಳಿಗೆ ನನ್ನ ಕಳೆದ 500 ದಿನಗಳಿಂದ ಬಿಡದಿ ಟೌನ್ಶಿಪ್ನ ವಿರೋಧವಾಗಿ ಅಲ್ಲಿಯ ಕೃಷಿಕರು ಹೋರಾಟವನ್ನೇನು ಮಾಡ್ತಾ ಇದ್ದಾರೆ. ಆ ಕೃಷಿಕರ ಹೋರಾಟದಲ್ಲಿ ಆ ಸ್ಥಳದ ಮಹಿಳೆಯರು ಹಲವಾರು ಹಿರಿಯರ ಒಂದು ಹೋರಾಟಕ್ಕೆ ನಿರಂತರವಾದಂಥ ಬೆಂಬಲವನ್ನು ಶಾಂತಿಯುತವಾಗಿ ನೀಡ್ತಾ ಇರ್ತಕ್ಕಂಥದ್ದೇನಿದೆ. ಇವತ್ತು ಏಕಾಏಕಿ ಸರ್ಕಾರದ ಅಧಿಕಾರಿಗಳು ಅಲ್ಲಿ ಸರ್ವೆ ಮಾಡಲಿಕ್ಕೆ ಬಂದಾಗ ಅಹಿತಕರ ಘಟನೆಗಳು ಏನು ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದ ಚಿತಾವಣೆಯೇ ಏನಿದೆ. ನಮ್ಮ ರೈತ ಬಂಧುಗಳಿಗೆ, ನನ್ನ ತಾಯಂದರಿಗೆ, ರೈತ ಜೀವನವನ್ನು ನಿರ್ವಹಿಸ್ತಕ್ಕಂಥ ತಾಯಂದರಿಗೆ ಮನವಿ ಮಾಡ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡದೆ ಇವತ್ತು ಶಾಂತಿಯುತ ಅಂತ ನಿಮ್ಮ ಹೋರಾಟ ಏನಿದೆ ಅದನ್ನು ಮುಂದುವರಿಸಿ ಕಾನೂನಿನ ವ್ಯಾಪ್ತಿಯಲ್ಲಿ ನಿಮ್ಮ ಪರವಾದ ನ್ಯಾಯವನ್ನು ತರ್ತಕ್ಕಂಥದ್ದಕ್ಕೆ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಹಲವಾರು ಜನ ತಯಾರಿರ್ತಕ್ಕಂಥದ್ದೇನಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಹೋರಾಟದಲ್ಲಿ ಯಾವುದೇ ರೀತಿಯ ಸರ್ಕಾರದ ದೌರ್ಜನ್ಯ ದುರ್ಬಳಕೆಗೆ ನಿಮ್ಮ ಶಾಂತಿಯುತ ಹೋರಾಟಕ್ಕೆ ಯಾವುದೇ ರೀತಿಯ ವಿರೋಧ ಆಗಬಹುದು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೀನಿ. ಕಳೆದ 500 ದಿನಗಳಿಂದ ಬಿಡದಿ ಟೌನ್ಶಿಪ್ನ ವಿರೋಧವಾಗಿ